ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ. ಈಗ ಸಾಕಷ್ಟು ಸಿನಿಮಾಗಳನ್ನು ಕೊಡ್ತಾ ಇದ್ರಿ, ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಸೊ ನಿಮ್ಮದೇ ಆದಂಥ ಒಂದು ಲೈಫ್ ಸ್ಟೈಲ್ ಇರುತ್ತೆ. ಬಟ್ ಕೃಷಿ ಏನಕ್ಕೆ? ಕೃಷಿ ಮೊದಲಿಂದ ಆಸಕ್ತಿ ಇತ್ತು. ಇದೆಲ್ಲ ಹೊಲ, ರಾಗಿ ಹೊಲ ಆಗಿದ್ದು ಜಾಗ. ರಾಗಿ ಹೊಲ ಬಿಟ್ಟು ಅದಕ್ಕಿಂತ ಮುಂಚೆ ನನಗಿಂತ ಮುಂಚೆ ಈ ಜಾಗ ತಗೊಂಡಿದ್ದವರು ಅವಾಗೆಲ್ಲ ಮಟ್ಟ ಮಾಡೋದೇ ಒಂದು ಕೃಷಿಯ ಮೇನ್ ಇದಲ್ವಾ. ಫಸ್ಟ್ ಕೆಲಸ ಅವ್ರು ಅದ್ ಮಾಡ್ತಾ ಇದ್ರು, ಎಲ್ಲ ಭೂಮಿ ಎಲ್ಲ ಮಟ್ಟ ಮಾಡಿಬಿಡ್ಬೇಕು ಅಂತ. ಹಂಗಾಗಿ ಇಲ್ಲಿರೋ ಬಂಡೆನೆಲ್ಲ ತಳ್ಳಿ ಆ ಹಳ್ಳ ನೀರು ಹರಿಯುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ತುಂಬಿಸ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ಮುಚ್ಚಿಬಿಟ್ಟಿದ್ರು ಪೂರ್ತಿ. ನಾನು ಬಂದ್ಮೇಲೆ ಮೊದಲು ಕೆಲಸ ಮಾಡಿದ್ದು ಅಲ್ಲಿಂದ ಬಂಡೆಗಳನ್ನೆಲ್ಲ ವಾಪಸ್ ಎತ್ತಿ ಮತ್ತೆ ಎಲ್ಲೆಲ್ಲ ಸಾಧ್ಯನೋ ಅಲ್ಲೆಲ್ಲ ಬಂಡ್ಸ್ ತರ ಇಟ್ಟು ಅಂದ್ರೆ ಲೆವೆಲ್ಸ್ ಕ್ರಿಯೇಟ್ ಮಾಡಿ ಟೆರೇಸ್ ಫಾರ್ಮಿಂಗ್, ನಮ್ಮಲ್ಲಿ ಗದ್ದೆಗಳು ಮಾಡ್ತಾರಲ್ಲ ಹಾಗೆ ಟೆರೇಸ್ ಫಾರ್ಮಿಂಗ್ ಎಷ್ಟೆಷ್ಟಿಗೆ ಅಂದ್ರೆ ಆ ಕಾಂಟೋರ್ನ ಹಾಗೆ ಉಳಿಸ್ಕೊಂಡು ದಟ್ ಆಕ್ಚುಲಿ ಹೆಲ್ಪ್ಸ್ ನಮಗೆ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಕ್ಕೆ. ನಿಮಗೆಲ್ಲ ಗೊತ್ತಿರುತ್ತೆ ಮಳೆ ನೀರು ಕೊಯ್ಲು ಆಕ್ಚುಲಿ ಬೆಸ್ಟ್. ಈಗ ಸರ್ ಇಲ್ಲಿ ಈಗ ಏನೇನು ಬೆಳಿತೀರಾ ಅಂಡ್ ಈಗ ಎಷ್ಟು ಜಮೀನಿದೆ ಸರ್ ಟೋಟಲ್? ಇದು 7.5 ಎಕರೆ ಅಷ್ಟೇ. ಸಮಗ್ರ ಕೃಷಿ ಅಂತ ಹೇಳ್ಬೋದು. ಇಲ್ಲಿ ನೀವು ನಿಂಬೆ ಇದೆ, ಇಲ್ಲಿ ಮಾವಿದೆ, ಪಕ್ಕದಲ್ಲಿ ತೆಂಗಿದೆ, ಅಲ್ಲೊಂದು ಬಟರ್ ಫ್ರೂಟ್ ಇತ್ತು. ಹಿಂಗೆ ಬೇಕಾದಷ್ಟು ಎಲ್ಲಾ ತರದ ಗಿಡಗಳನ್ನು ಹಾಕೊಂಡಿದ್ದೀವಿ. ಬಾಸ್ ವಾಲಾ, ಬಿ ದ ಬಾಸ್.